ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇಂಡೋ ಎಂಐಎಂ ಕಂಪನಿಯ IPO ಅನಾಲಿಸಿಸ್ ವಿಡಿಯೋ ಇದು. 27ನೇ ತಾರೀಕು ನಾಳೆ ಈ IPOಗೆ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನ. ಆಲ್ರೆಡಿ ವಿಡಿಯೋ ಲೇಟ್ ಆಗಿದೆ. ಹೆಚ್ಚು ಸಮಯವನ್ನ ಇಂಟ್ರೊಡಕ್ಷನ್ ನಲ್ಲಿ ವ್ಯರ್ಥ ಮಾಡೋದಿಲ್ಲ, ನೇರವಾಗಿ ಈ IPOದ ಅನಾಲಿಸಿಸ್ಗೆ ನಾನು ಹೋಗ್ತೀನಿ. ಇಂಡೋ ಎಂಐಎಂ ಲಿಮಿಟೆಡ್ ಅಂತ ಹೇಳುವಂತಹ ಕಂಪನಿ ಒಂದು ಪ್ರಿಸಿಷನ್ ಇಂಜಿನಿಯರಿಂಗ್ MIM ಮ್ಯಾನುಫ್ಯಾಕ್ಚರರ್. MIM ಅಂತ ಹೇಳಿದ್ರೆ ಮೆಟಲ್ ಇಂಜೆಕ್ಷನ್ ಮೌಲ್ಡಿಂಗ್ ಅನ್ನ ಮಾಡುವಂತಹ ಕಂಪನಿ. ಈ ಕಂಪನಿಯ IPO ಯಾವಾಗಿಂದ ಸಬ್ಸ್ಕ್ರಿಪ್ಷನ್ಗೆ ಅವೈಲೇಬಲ್ ಇದೆ? 23ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಸಬ್ಸ್ಕ್ರಿಪ್ಷನ್ಗೆ ಅವೈಲೇಬಲ್ ಇದೆ. 461 ರೂಪಾಯಿಯಿಂದ 485 ರೂಪಾಯಿಯವರೆಗಿನ ಪ್ರೈಸ್ ಬ್ಯಾಂಡ್. 30 ಶೇರ್ಗಳಿದ್ದಾವೆ. ಓವರ್ ಆಲ್ ಆಫರ್ ನಲ್ಲಿರುವಂತಹದ್ದು 7.86 ಕೋಟಿ ಶೇರ್ಗಳು. ಸೊ ದಿಸ್ ಇಸ್ ಅ ಮೇನ್ ಬೋರ್ಡ್ IPO. ಮೊದಲಿಗೆ ನಾವು ಈ ಕಂಪನಿಯನ್ನ, ಈ IPOವನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಇಂಡೋ ಎಂಐಎಂ ಅಂತ ಹೇಳುವಂತಹದ್ದು ಇಲ್ಲೇ ಮುಂದೆ ಬರುತ್ತೆ. ಜಗತ್ತಿನ ಅತಿ ದೊಡ್ಡ MIM ಕಂಪನಿ. ನಾನೊಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಷ್ಟೊಂದು ಜೋರಾಗಿ ಅರ್ಥ ಆಗೋದಿಲ್ಲ. ಬಟ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್, ನನ್ನ ಹತ್ರ ಈಗ ಇದೊಂದು ರೂಮ್ ಫ್ರೆಶ್ನರ್ನ ಬಾಟಲ್ ಇದೆ. ಇಲ್ಲಿ ನಮಗೆ ನಾಸಲ್ ಇದೆ. ಒಳಗೆ ಈ ಬಾಟಲ್ನ ಕೆಲವೊಂದಿಷ್ಟು ಮೆಕ್ಯಾನಿಸಮ್ಗಳಿದ್ದಾವೆ. ಇದು ಇದೇ ಶೇಪ್ ನಲ್ಲಿ ಇರಬೇಕು ಅಂತ ಹೇಳುವಂತಹದ್ದಿರುತ್ತೆ. ಇಲ್ಲಿ ನನ್ನ ಕೈಯಲ್ಲಿರುವಂತಹ ಮೈಕ್ ನಲ್ಲಿ ಒಂದು ಡಿಸೈನ್ ಇದೆ. ಹೀಗೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಸ್ಟೈಲ್ ಇರುತ್ತೆ. ನೀವು ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನ ನೋಡೋದಕ್ಕೆ ಹೋದ್ರೆ, ಒಂದು ರಾಕೆಟ್ ಲಾಂಚರ್ ಅನ್ನ ನೋಡೋದಕ್ಕೆ ಹೋದ್ರೆ, ಅದರ ಒಳಗೆ ಸಣ್ಣ 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 ಕಾಂಪೊನೆಂಟ್ಗಳು ಬೇರೆ ಬೇರೆಯದ್ದಿರ್ತವೆ. ಮೆಟಾಲಿಕ್ ಇರ್ತವೆ, ಪ್ಲಾಸ್ಟಿಕ್ ಇಂದಿರ್ತವೆ. ಆದ್ರೆ ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರಿಸಿಷನ್ ಬೇಕಾಗುತ್ತೆ. ಇಂತಹ ಕೆಲಸವನ್ನ ಮಾಡುವಂತಹ ಕಂಪನಿ ಇದು. ಈ ಕಂಪನಿ ಮೌಲ್ಡ್ ಡಿಸೈನ್ ಮಾಡುತ್ತೆ, ಟೂಲಿಂಗ್ ಮಾಡುತ್ತೆ, ಬೇಕಾಗಿರುವಂತಹ ಮೆಟೀರಿಯಲ್ ಗಳನ್ನ ಒಟ್ಟು ಮಾಡುವಂತಹ ಕೆಲಸವನ್ನ ಮಾಡುತ್ತೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸಣ್ಣ ದೊಡ್ಡ ಯಾವ ಕಾಂಪೊನೆಂಟ್ಸ್ ಬೇಕಿದ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು. ಇಂಡೋ ಎಂಐಎಂ ಜಗತ್ತಿನ ಅತಿ ದೊಡ್ಡ MIM ಮ್ಯಾನುಫ್ಯಾಕ್ಚರರ್ ಬೈ ರೆವೆನ್ಯೂ ಇನ್ ಫೈನಾನ್ಷಿಯಲ್ ಇಯರ್ 2025. ಜಾಗತಿಕವಾಗಿ 6.8% ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಕಂಪನಿ. ಇವರ ಓವರ್ ಆಲ್ ಇನ್ಸ್ಟಾಲ್ಡ್ MIM ಕೆಪಾಸಿಟಿ ಜಗತ್ತಿನಲ್ಲಿ ಅತಿ ದೊಡ್ಡದು. ವಿಚ್ ಮೀನ್ಸ್ ನಾವು ಜಗತ್ತಿನ ಮೆಟಲ್ ಇಂಜೆಕ್ಷನ್ ಮೌಲ್ಡಿಂಗ್ ಕ್ಯಾಟಗರಿಯ ಅತಿ ದೊಡ್ಡ ಕಂಪನಿಯ IPOದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಒಂದು ದೊಡ್ಡ ಕಂಪನಿ ಅಂತ ಹೇಳಿದ ಕೂಡಲೇ ಅಲ್ಲಿ ಎಲ್ಲವೂ ಒಳ್ಳೇದಿರ್ಬೇಕು ಅಂತಿಲ್ಲ. ಒಳ್ಳೇದಿದೆಯಾ ಇಲ್ವಾ ಅಂತ ನಾವೀಗ ನೋಡ್ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕೇಸ್ ಹ್ಯಾಸ್ 3 ಸ್ಟಡಿ ಪಿಲ್ಲರ್ಸ್. ಗ್ಲೋಬಲ್ ಲೀಡರ್ಶಿಪ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ, ಡೈವರ್ಸಿಫೈಡ್ ಎಕ್ಸ್ಪೋಜರ್ ಅಕ್ರಾಸ್ ಆಟೋಮೋಟಿವ್, ಡಿಫೆನ್ಸ್, ಮೆಡಿಕಲ್, ಏರೋಸ್ಪೇಸ್ ಮತ್ತು ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇಷ್ಟು ಬೇರೆ ಬೇರೆ ಕ್ಯಾಟಗರಿಯನ್ನ ಇವರು ಕೇಟರ್ ಮಾಡ್ತಾ ಇದ್ದಾರೆ. ಈಗೇನಿದೆ, ಆಪರೇಟಿಂಗ್ ಮಾರ್ಜಿನ್ಸ್ ಚೆನ್ನಾಗಿದೆಯಾ? ಲಾಭ ಮಾಡಲಿಲ್ಲ ಅಂದ್ರೆ ಯಾವ ಕಂಪನಿ ಎಷ್ಟು ದೊಡ್ಡದಾದ್ರೂ ನಮಗೆ ಇಷ್ಟ ಇಲ್ಲ ಅದು. ಆದ್ರೆ ಇಲ್ಲಿ ನೋಡಿ, ಫೈನಾನ್ಷಿಯಲ್ ಇಯರ್ 2026ರಲ್ಲಿ ಇವರು 4,192 ಕೋಟಿ ರೂಪಾಯಿಯಷ್ಟು ವಹಿವಾಟನ್ನ ಮಾಡಿದ್ದಾರೆ. ದಿಸ್ ಇಸ್ ದ ಬಿಸ್ನೆಸ್ ರೆವೆನ್ಯೂ. ಇಲ್ಲಿ 1,070 ಕೋಟಿ ರೂಪಾಯಿಯಷ್ಟು ಎಬಿಟಾ ಅಂತ ಹೇಳಿದ್ರೆ ಅರ್ನಿಂಗ್ಸ್ ಬಿಫೋರ್ ITD, ಡಿಪ್ರಿಸಿಯೇಷನ್, ಅಮಾರ್ಟೈಸೇಷನ್, ಟ್ಯಾಕ್ಸ್, ಅದೆಲ್ಲ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಮತ್ತು ಎಮಾರ್ಟೈಸೇಷನ್. ಇನ್ನೊಂದ್ಸತಿ ಹೇಳ್ತೇನೆ ಅದೇನು ಅಂತ. ಅಂಡ್ ಪ್ಯಾಟ್, ನಮಗೆ ಪ್ಯಾಟ್ ಅಂತ ಹೇಳಿದ್ರೆ ಎಲ್ಲ ಖರ್ಚುಗಳನ್ನ ಕೊಟ್ಟಾದ್ಮೇಲೆ ಉಳಿಯುವಂತಹ ದುಡ್ಡು ಎಷ್ಟು ಅಂತ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ 533 ಕೋಟಿ ರೂಪಾಯಿಗಳು. 4,192 ರೂಪಾಯಿಯ ಬಿಸ್ನೆಸ್ಗೆ 530 ಕೋಟಿ ರೂಪಾಯಿಯಷ್ಟು ಲಾಭವನ್ನ ಇವರು ಫೈನಲ್ಲಿ ಮಾಡಿದ್ದಾರೆ. ಕ್ಯಾಪಿಟಲ್ ಎಂಪ್ಲಾಯ್ ಮಾಡಿರೋದಕ್ಕೆ ರಿಟರ್ನ್ಸ್ ಎಷ್ಟಿದೆ? 26% ಇದೆ. ಅಂಡ್ ನೆಟ್ ಡೆಟ್ ಟು ಎಬಿಟಾ ಫೆಲ್ 2.65. ಇದೊಂದು ಮೆಕ್ಯಾನಿಕಲ್ ಕಂಪನಿ, ಮೌಲ್ಡಿಂಗು, ಇಂಜೆಕ್ಷನ್ ಈ ತರಹದ್ದು ಮಾಡಿದಾಗ ದಿಸ್ ವಿಲ್ ಬಿ ಕ್ಯಾಪಿಟಲ್ ಇಂಟೆನ್ಸಿವ್. ಯಾಕಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಮಷಿನರಿ ಬೇಕಾಗಿರುತ್ತೆ. ಒಂದು ಹೊಸ ಇಂಡಸ್ಟ್ರಿ ಸೆಟಪ್ ಮಾಡಬೇಕು, ಒಂದು ಹೊಸ ವರ್ಕ್ಶಾಪ್ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಖರ್ಚಿರುತ್ತೆ. ಸೊ ಇಲ್ಲಿ ಸಾಲ ಇರುವಂತಹದ್ದು ಕಾಮನ್. ಆದ್ರೆ ಸಾಲ ತುಂಬಾ ಇರಬಾರ್ದು. ಸಾಲ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಹಾಕೊಂಡು ಹೋಗ್ಬೇಕು, ಅದು ಸರಿ ಇದೆ. ಈಗ ಯೆಲ್ಲೋ ಫ್ಲಾಗ್ಸ್ ಏನಿದೆ ಅಲ್ಲಿ, ರೆಡ್ ಫ್ಲಾಗ್ಸ್ ಅಂತ ಹೇಳಿದ್ರೆ ಅಯ್ಯೋ ಭಯಂಕರ ಕಷ್ಟ ಅಂತ ಹೇಳುವಂತಹದ್ದು. ಯೆಲ್ಲೋ ಫ್ಲಾಗ್ಸ್ ಅಂತ ವಾರ್ನಿಂಗ್ ಏನು? ಬಿಸ್ನೆಸ್ ರಿಮೇನ್ಸ್ ಕ್ಯಾಪಿಟಲ್ ಇಂಟೆನ್ಸಿವ್. ಹೇಳಿದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ. ಎಕ್ಸ್ಪೋರ್ಟ್ ಹೆವಿ ಅಂಡ್ ಡಿಪೆಂಡ್ಸ್ ಆನ್ ಕಸ್ಟಮರ್ ಕ್ವಾಲಿಫಿಕೇಶನ್ ಸೈಕಲ್ಸ್ ಅಂತ. ನಾನು ಒಂದು 3 ತಿಂಗಳ ಕಾಲ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫರ್ಮ್ ನಲ್ಲಿ, ನಾನು ಎಲೆಕ್ಟ್ರಾನಿಕ್ಸ್ ನಲ್ಲೇ ಕೆಲಸ ಮಾಡ್ತಿದ್ದೆ, ಅಲ್ಲಿ ಫರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅವರಲ್ಲಿ ಹಲವಾರು ಸ್ಟ್ಯಾಂಡರ್ಡ್ಗಳು ಇರ್ತವೆ ಒಂದು ಪ್ರಾಡಕ್ಟ್ ಅನ್ನು ಕ್ವಾಲಿಫೈ ಮಾಡೋದಕ್ಕೆ. ಏನೋ ಒಂದು ಸ್ಟ್ಯಾಂಡರ್ಡ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಯಾವ್ದಾದ್ರೂ ಒಬ್ಬ ಕಸ್ಟಮರ್ ಅನ್ನ ಇವರು ಅಕ್ವೈರ್ ಮಾಡಬೇಕು, ಕಸ್ಟಮರ್ ಕಡೆಯಿಂದ ಒಂದು ಬಿಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ಅವರ ಹಲವಾರು ಪ್ರಾಸೆಸಸ್ ಗಳಿಗೆ ಇವರು ಎಕ್ಸಾಮಿನ್ ಆಗ್ಬೇಕಾಗಿ ಬರುತ್ತೆ. ಪ್ರಾಸೆಸಸ್ ಇರ್ತವೆ, ಸರ್ಟಿಫಿಕೇಶನ್ಸ್ ಇರುತ್ತೆ, ಮತ್ತೆ ಕ್ವಾಲಿಟಿ ಚೆಕ್ಗಳಿರ್ತವೆ. ಇದನ್ನೆಲ್ಲ ಕ್ವಾಲಿಫೈ ಮಾಡಿ ಆದ ಮೇಲೆ ಇವರು ಅವರಿಗೆ ತಮ್ಮ ಪ್ರಾಡಕ್ಟ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಹಾಗಾಗಿ ಅದೊಂದು ವಿಷಯ ಇದೆ. ಮತ್ತೆ ಇವರು ಫಾರಿನ್ ಕಂಟ್ರಿಗಳಲ್ಲಿ ಹೋಗಿಬಿಟ್ಟು ಒಂದಿಷ್ಟು ಬಿಸ್ನೆಸ್ ಗಳನ್ನ, ಅಂದ್ರೆ ವರ್ಕ್ಶಾಪ್ಸ್ ಅಂತ ಯೋಚನೆ ಮಾಡಿ ಅದನ್ನು ಸೆಟಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಮಾಡಿದಂತಹ ಪ್ರಯತ್ನದಲ್ಲಿ ಮತ್ತೆ ಮತ್ತೆ ಇವರಿಗೆ ಎಕ್ಸ್ಟ್ರಾ ಖರ್ಚುಗಳು ಬಂದಿದ್ದಾವೆ. FY 26ನ ಎಬಿಟಾ ಮಾರ್ಜಿನ್ ಕಮ್ಮಿ ಆಗಿದೆ.
FY25 ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಇದ್ದದಕ್ಕಿಂತ 26 ಅವರ ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಕಮ್ಮಿಯಾಗಿದೆ. ಯಾವಾಗ ರೆವೆನ್ಯೂ ಹೆಚ್ಚಾದಾಗಲೂ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಹೆಚ್ಚಾಗಿರಬಹುದು, ಎಕ್ಸ್ಪೋರ್ಟ್ ನ ಡಿಪೆಂಡೆನ್ಸಿ ಇರುವ ಕಾರಣದಿಂದಾಗಿ ಎಕ್ಸ್ಪೋರ್ಟ್ 2026ರಲ್ಲಿ ನಾವು ನೋಡಿದ್ದೇವೆ ಏನೆಲ್ಲ ಸಮಸ್ಯೆಗಳು ಬಂತು ಅಂತ, ಆ ಕಾರಣದಿಂದಲೂ ಇರಬಹುದು. ಮತ್ತೆ ಇನ್ನೊಂದು ಸಮಸ್ಯೆ ಇರುವಂತಹದ್ದು, ಇದರಲ್ಲೊಂದು ಲಾರ್ಜ್ ಆಫರ್ ಫಾರ್ ಸೇಲ್ ಇದೆ. ಆಫರ್ ಫಾರ್ ಸೇಲ್ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಪಾರ್ಷಿಯಲ್ ಆಗಿ ಅಥವಾ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ ಕಂಪನಿಯಿಂದ, ನಮಗೆ ದುಡ್ಡು ಕೊಡಿ, ನಾವು ಬಿಸ್ನೆಸ್ ನಿಂದ ಇಷ್ಟು ದುಡ್ಡನ್ನು ಹೊರಗೆ ತೆಗೆದು ಹೋಗ್ತಾ ಇದ್ದೇವೆ ಅಂತ. ಬಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಫ್ರೆಶ್ ಇಶ್ಯೂ ಆಫ್ 1000 crores. ಇದರಲ್ಲಿ 400 ಕೋಟಿ ರೂಪಾಯಿಯನ್ನ ಇವರು ತಗೊಂಡು ಹೋಗಿ ಹಾಕ್ತಾ ಇರುವಂತಹದ್ದು ಸಾಲವನ್ನ ಮರುಪಾವತಿ ಮಾಡೋದಕ್ಕೆ. ಇದು ಯಾಕೆ ಮುಖ್ಯ ಅಂತ ಹೇಳೋದನ್ನ ನಾನು ಮುಂದೆ ಹೇಳಿಕೊಂಡು ಹೋಗ್ತೇನೆ. ಈ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಹಾಕಿರ್ತೀನಿ, ಎಲ್ಲವನ್ನು ಈಗ ನಾನು ಎಕ್ಸ್ಪ್ಲೇನ್ ಮಾಡಿಕೊಂಡು ಕೂತ್ರೆ ಉದ್ದ ಆಗುತ್ತೆ ವಿಡಿಯೋ. ಬಿಸ್ನೆಸ್ ಕ್ವಾಲಿಟಿ ಹೇಗಿದೆ? ಒಳ್ಳೆಯ ಕ್ವಾಲಿಟಿ ಇದೆ. ಬಿಕಾಸ್ ಗ್ಲೋಬಲ್ MIM ಲೀಡರ್ಶಿಪ್, ಅತಿ ದೊಡ್ಡ ಕಂಪನಿ, ಪ್ರಾಸೆಸ್ ಮಾಡುವುದಕ್ಕೆ ಸಾಧ್ಯ ಆಗ್ತಿದೆ. ಈ ವರ್ಷದಲ್ಲೇ ತುಂಬಾ ಐಟಮ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ಹೇಳುವಂತಹದ್ದು ಇವರದ್ದೇ ಇದೆ, ಡಾಕ್ಯುಮೆಂಟ್ ನಲ್ಲೆಲ್ಲೋ ಇದೆ. ಗ್ರೋತ್ ಹೇಗಿದೆ? ರೆವೆನ್ಯೂ ಹೆಚ್ಚಾಕೊಂಡು ಬಂದಿದೆಯಾ? ಪ್ರತಿ ವರ್ಷ 20.9% ರೇಟ್ ನಲ್ಲಿ, ಹೋದ ವರ್ಷಕ್ಕಿಂತ ಈ ವರ್ಷ 20% ಹೆಚ್ಚು ರೆವೆನ್ಯೂ, ಮುಂದಿನ ವರ್ಷ ಅದಕ್ಕಿಂತ 20% ಹೆಚ್ಚಿನ ರೆವೆನ್ಯೂ ಅಂತ ಹೇಳಿಕೊಂಡು ಇವರು 2024ರಿಂದ 26ರವರೆಗೆ ಬಂದಿದ್ದಾರೆ. ಪ್ಯಾಟ್ ಮಾರ್ಜಿನ್ ಹೇಗಿದೆ ಅಂದ್ರೆ, ಪ್ಯಾಟ್ಗಳು ಹೇಗೆ ಗ್ರೋ ಆಗ್ತಿದೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ 37.1% ರೇಟ್ ನಲ್ಲಿ ಗ್ರೋ ಆಗ್ತಾ ಇದೆ. ರೆವೆನ್ಯೂ ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ಫಿಕ್ಸ್ಡ್ ಕಾಸ್ಟ್ಗಳು ಇದ್ದ ಹಾಗೆ ಇರ್ತವೆ, ಹಾಗಾಗಿ ಪ್ರಾಫಿಟ್ಗಳು ಹೆಚ್ಚಾಗ್ತಾ ಹೋಗ್ತವೆ. ಅದಕ್ಕೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಬಟ್ ಎನಿ ವಿಚ್ ವೇಸ್, profitability FY26 ನಲ್ಲಿ EBITDA margins were at 25.54, PAT margin is at 12.72%, ROCE is 26%. ನಾನಾಗ ನಿಮ್ಗೆ ಹೇಳಿದ್ದೆ 500 ಕೋಟಿಯ ಲಾಭ ಇನ್ 4000 crores ಆಫ್ ಬಿಸ್ನೆಸ್ ಅಂತ, ಅರೌಂಡ್ 12% ಲಾಭ ಮಾಡ್ತಿದ್ದಾರೆ ಅಂತ. ಬ್ಯಾಲೆನ್ಸ್ ಶೀಟ್ ಹೇಗಿದೆ? ಬ್ಯಾಲೆನ್ಸ್ ಶೀಟ್ ಇಸ್ ಇಂಪ್ರೂವಿಂಗ್. ಯಾಕೆ? ನೆಟ್ ಡೆಟ್ ಟು ಎಬಿಟಾ ಫೆಲ್. 400 crores ಆಫ್ ಫ್ರೆಶ್ ಇಶ್ಯೂ ಗೋಸ್ ಇನ್ ಟು ಡೆಟ್ ರೀಪೇಮೆಂಟ್. ಈಗ ಫ್ರೆಶ್ ಇಶ್ಯೂ 1000 ಕೋಟಿ ಮಾಡ್ತಿದ್ದಾರೆ, ಅದರಲ್ಲಿ 400 ಕೋಟಿ ಸಾಲ ಮರುಪಾವತಿಗೆ ಹೋಗ್ತಿದೆ. ಇವ್ರ ಹತ್ರ ಇರುವಂತಹ ಸಾಲ 1000 ಕೋಟಿಯ ಆಸ್ಪಾಸ್ನಲ್ಲಿ ಇರುವಂತಹದ್ದು. ಈಗ ಲೆಟ್ ಅಸ್ ಇಮ್ಯಾಜಿನ್ 8% ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಇವರು ಅಂತ ಹೇಳಿದ್ರೆ, 1000 ಕೋಟಿಯ ಸಾಲಕ್ಕೆ 1 ವರ್ಷಕ್ಕೆ 80 ಕೋಟಿ ಇಂಟ್ರೆಸ್ಟ್ ಅನ್ನ ಇವರು ಪೇ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಹೌದು. 1000 ಕೋಟಿ, 100 ಕೋಟಿಗೆ 8 ಕೋಟಿ, 1000 ಕೋಟಿಗೆ 80 ಕೋಟಿ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ 400 ಕೋಟಿ ರೂಪಾಯಿಯನ್ನ ಇವರು ಡೆಟ್ ರೀಪೇಮೆಂಟ್ ಕಡೆ ಹಾಕಿದ್ರು ಅಂದ್ರೆ, ಅಲ್ಲೇ ಇವರಿಗೆ 8 × 4 32 ಕೋಟಿ ರೂಪಾಯಿಯಷ್ಟು ಲಾಭ ಉಳ್ಕೊಂಡು ಬಿಡುತ್ತೆ. ಅಂಡ್ ದಾಟ್ ವಿಲ್ ಶೋ ಅಪ್ ಇನ್ ದ ನೆಕ್ಸ್ಟ್ ಇಯರ್ಸ್ ರೆವೆನ್ಯೂ ಮತ್ತು ಪ್ರಾಫಿಟ್ಸ್. ಈಗ IPOದ ಇಶ್ಯೂ ಸೈಜ್ ಎಷ್ಟಿದೆ? ಟೋಟಲ್ ಇಶ್ಯೂ ಸೈಜ್ ಇರುವಂತಹದ್ದು 3812 ಕೋಟಿಯದ್ದು. 500 ಕೋಟಿ ರೂಪಾಯಿಯ ಫ್ರೆಶ್ ಇಶ್ಯೂ ಇರುವಂತಹದ್ದು 3300 ಕೋಟಿ ರೂಪಾಯಿಯಷ್ಟು ಆಫರ್ ಫಾರ್ ಸೇಲ್. ಅಂದ್ರೆ 3 ಸ್ಟಾಕ್ಗಳು ಯಾರೋ ದುಡ್ಡು ತಗೊಂಡು ಹೊರಗಡೆ ಹೋಗೋರಿಗೆ ಕೊಡ್ತಿದ್ದೀರಿ. ಒಂದು ಸ್ಟಾಕಿನಿಂದ ಬಂದಂತಹ ದುಡ್ಡನ್ನು ಮಾತ್ರ ಬಿಸ್ನೆಸ್ಗೆ ಹಾಕ್ತಿದ್ದೀರಿ. ನೀವು 4 ಸ್ಟಾಕ್ಸ್ ಅನ್ನು ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 3 ಸ್ಟಾಕ್ಸ್ ನಿಂದ ಬಂದಂತಹ ದುಡ್ಡು ನೀವು 3 ಅಲ್ಲ 3.5 ಸ್ಟಾಕ್ಸ್ ನಷ್ಟು ದುಡ್ಡು ನೀವು ತಗೊಂಡೋಗಿ ಹಾಕ್ತಾ ಇರುವಂತಹದ್ದು ಹೊರಗಡೆ ಹೋಗ್ತಿರುವವರಿಗೆ ದುಡ್ಡು ಕೊಡೋದಕ್ಕೆ. ಬರೀ 1.5 ಸ್ಟಾಕ್ ನಷ್ಟು ದುಡ್ಡನ್ನ ಬಿಸ್ನೆಸ್ಗೆ ಹಾಕ್ತಿದ್ದೀರಿ. ದಿಸ್ ಈಸ್ ನಾಟ್ ರಿಯಲಿ ಅ ಗ್ರೇಟ್ ಥಿಂಗ್ ಫಾರ್ ಮೀ. ಮಾರ್ಕೆಟ್ ಕ್ಯಾಪ್ ಎಷ್ಟಾಗುತ್ತೆ? 23,400 ಕೋಟಿ ರೂಪಾಯಿಯದ್ದಾಗುತ್ತೆ. ಯಾರು ಸೆಲ್ಲಿಂಗ್ ಶೇರ್ ಹೋಲ್ಡರ್ಸ್ ಅಂತ ನೀವು ಕೇಳಿದ್ರೆ, ಗ್ರೀನ್ ಮೆಡೋಸ್ ಅಂತ ಹೇಳುವಂತಹದ್ದು ಒಂದು, ಅನುರಾಧ ಕೊಡೂರಿ ಅಂತ ಹೇಳುವವರು ಇನ್ನೊಬ್ರು, IIT ಮೆಡ್ರಾಸ್ನವರು ಕೂಡ 23 ಲಕ್ಷ ಸ್ಟಾಕ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಸೊ ಇದಿಷ್ಟು ಕತೆ. ಇಲ್ಲಿ ಎಂಪ್ಲಾಯಿ ಕೋಟಾ ಇದೆ, ಶೇರ್ ಹೋಲ್ಡರ್ಸ್ ಕೋಟಾ ಇಲ್ಲ. ಎಂಪ್ಲಾಯೀಸ್ ಕೋಟಾದಲ್ಲಿ ಅವರಿಗೆ 2 ಲಕ್ಷ ಸ್ಟಾಕ್ಸ್ ಅನ್ನು ಅವ್ರಿಗೆ ಕೊಟ್ಟಿದ್ದಾರಂತೆ. ಮತ್ತೆ ರಿಟೈಲ್ ಕ್ಯಾಟಗರಿ ಅವರಿಗೆ 35% ಇದೆ. ಸೊ ಹಾಗಾಗಿ ರಿಟೈಲ್ ಇನ್ವೆಸ್ಟರ್ಸ್ ಆಗಿ ಅಪ್ಲೈ ಮಾಡಿದ್ರೆ ಇಲ್ಲಿ ಸಿಗುವಂತಹ ಅವಕಾಶ ಹೆಚ್ಚು. ಈಗ ಇಲ್ಲಿ ಏನಾಗ್ತಿದೆ? ಫ್ರೆಶ್ ಇಶ್ಯೂವಿನ ದುಡ್ಡನ್ನು ಏನ್ ಮಾಡ್ತಿದ್ದಾರೆ? ಸಾಲ ಮರುಪಾವತಿಗೊಳಿಸ್ತಾ ಇದ್ದಾರೆ. ಮತ್ತು ಉಳಿಯುವಂತಹದ್ದು 100 ಕೋಟಿ ರೂಪಾಯಿ, ಅದನ್ನ ಜನರಲ್ ಕಾರ್ಪೊರೇಟ್ ಪರ್ಪಸಸ್ಗೆ ಉಪಯೋಗ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹೊಸತಾಗಿ ಬಿಸ್ನೆಸ್ಗೆ ಏನು ಕೂಡ ಹೋಗೋದಿಲ್ಲ. ಇಂಟರ್ಪ್ರಿಟೇಷನ್ ಏನಿದ್ರದ್ದು? ಫ್ರೆಶ್ ಇಶ್ಯೂ ಇಸ್ ಅ ಬ್ಯಾಲೆನ್ಸ್ ಶೀಟ್ ರಿಪೇರ್ ರಾದರ್ ದನ್ ಅ ನ್ಯೂ ಫ್ಯಾಕ್ಟರಿ ಫಂಡಿಂಗ್ ಅರೌಂಡ್. ದಟ್ ಇಸ್ ಸ್ಟಿಲ್ economically useful because lower debt can improve future free cash flow, but investors should not mistake the entire issue size for growth capital. ಇದೊಂದು ತುಂಬಾ ಮುಖ್ಯವಾದ ವಿಷಯ. 3,800 ಕೋಟಿ ರೂಪಾಯಿಯ IPOದಲ್ಲಿ ಬರೀ 500 ಕೋಟಿ ರೂಪಾಯಿ ಕಂಪನಿಗೆ ಹೋಗ್ತಿರುವಂತಹದ್ದು, ಅದರಲ್ಲೂ 400 ಕೋಟಿ ಹೋಗ್ತಾ ಇರುವಂತಹದ್ದು ಸಾಲ ತೀರಿಸೋದಕ್ಕೆ. ಬರೀ 100 ಕೋಟಿ ಬಿಸ್ನೆಸ್ಗೆ ಹೋಗ್ತಿರುವಂತಹದ್ದು. ಇವರು ಏನೆಲ್ಲ ಬಿಸ್ನೆಸ್ ಮಾಡ್ತಾರೆ? ಮೆಟಲ್ ಇಂಜೆಕ್ಷನ್ ಮೌಲ್ಡಿಂಗ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಕಾಂಪೋನೆಂಟ್ಸ್, ಪ್ರಿಸಿಷನ್ ಮೆಷಿನ್ ಪಾರ್ಟ್ಸ್ ಅಂಡ್ ಅಸೆಂಬ್ಲೀಸ್, 3D ಪ್ರಿಂಟೆಡ್ ಅಂಡ್ ಬೈಂಡರ್. ನನಗೆ ಸತ್ಯಕ್ಕೂ ಹೇಳ್ತೀನಿ,
ಸಿಂಪಲ್ ಟರ್ಮ್ಸ್ ನಲ್ಲಿ ಹೇಳ್ತೀನಿ, ಡಿಫೆನ್ಸ್, ಏರೋಸ್ಪೇಸು, ಮತ್ತೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲು, ಇಂತಹ ಕ್ಷೇತ್ರಗಳಿಗೆಲ್ಲ ಸಣ್ಣ ಸಣ್ಣ ಗೇರ್ಸು, ಸಣ್ಣ ಸಣ್ಣ ಮಷಿನರಿಗಳು, ಸಣ್ಣ ಸಣ್ಣ ಡಿಸೈನ್ ಹೀಗೆ ಇರಬೇಕು ಅಂತ ಹೇಳುವಂತಹ ಕಾಂಪೊನೆಂಟ್ಗಳೆಲ್ಲ ಬೇಕಾಗುತ್ತೆ. ಸಿಂಪಲ್ ಟರ್ಮ್ಸ್ ನಲ್ಲಿ ಹೇಳೋದಾದ್ರೆ, ಒಂದು ಸರ್ತಿ ಟಾಟಾ ಮೋಟರ್ಸ್ನವ್ರು ನಿಮ್ಮ ಹತ್ರಕ್ಕೆ ಬಂದ್ರು, ನನಗೆ ಇದೊಂದು ಗೇರ್ ಮಾಡಿಕೊಡು, ಇದೊಂದು ಲಿವರ್ ಮಾಡಿಕೊಡು ಅಂತ ಅವ್ರು ಹೇಳ್ತಾರೆ. ಇವರು ಒಂದು ಪ್ರಾಸೆಸ್ ಅನ್ನ ಬಳಕೆ ಮಾಡಿಕೊಂಡು ಅದನ್ನ ಮಾಡ್ತಾರೆ. ಅದನ್ನ ಮಾಡಿ ಆದ್ಮೇಲೆ ಅದನ್ನ ಕ್ವಾಲಿಫೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹೇಳ್ಕೊಳ್ಳುತ್ತೆ. ಟಾಟಾ ಮೋಟರ್ಸ್ ಹೇಳ್ತಾರೆ, ನಮ್ದು ಇಷ್ಟು ಕ್ವಾಲಿಟಿ ಚೆಕ್ಸ್ ಪಾಸ್ ಆಗಬೇಕು, ಇಷ್ಟು ಸರ್ಟಿಫಿಕೇಶನ್ ಆಗಬೇಕು, ನಿಮ್ಮನ್ನು ನಾವು ಆಡಿಟ್ ಮಾಡ್ತೀವಿ, ಅದು ಇದು ಅಂತ. ಅಷ್ಟೆಲ್ಲ ಆಗೋದಕ್ಕೆ 6 ತಿಂಗಳಾಗುತ್ತೆ. ಆದ್ರೆ ಇಷ್ಟೆಲ್ಲ ಆಗಿ ಟಾಟಾ ಮೋಟರ್ಸ್ ಇವರ ಕಸ್ಟಮರ್ ಒಮ್ಮೆ ಆದ ಅಂತ ಹೇಳಿದ್ರೆ, ಟಾಟಾ ಮೋಟರ್ಸ್ ಇನ್ನೊಬ್ಬನ ಕಡೆಗೆ ಹೋಗಿ ಅವನ ಹತ್ರ ಇದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಇದೇ ಸೈಕಲ್ ಅನ್ನು ರಿಪೀಟ್ ಮಾಡಬೇಕು. ಸೊ ಹಾಗಾಗಿ ಅವ್ರು ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ದಿಸ್ ಇಸ್ ನೋನ್ ಎಸ್ ಕಸ್ಟಮರ್ ಸ್ಟಿಕಿನೆಸ್. ಒಬ್ಬ ಹೊಸ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಬಿಸ್ನೆಸ್ ಮಾಡಿಸೋದು ಸ್ವಲ್ಪ ಕಷ್ಟ ಇಲ್ಲಿ. ಹಾಗಾಗಿ ಯಾರಿಗಾದ್ರೂ ಒಮ್ಮೆ ಇವರು ಬಿಸ್ನೆಸ್ ಅನ್ನ ಕೊಟ್ರೆ, ಅಥವಾ ಯಾರದಾರು ಬಿಸ್ನೆಸ್ ಅನ್ನು ಇವರು ಒಮ್ಮೆ ತಗೊಂಡ್ರೆ, ಅವರು ಲಾಂಗ್ ಲಾಸ್ಟಿಂಗ್ ಕಸ್ಟಮರ್ಸ್ ಆಗಿರ್ತಾರೆ. ಇವರು ಅದನ್ನೇ ಇಲ್ಲಿ ಹೇಳಿದ್ದಾರೆ, ಟೇಕ್ಸ್ 2-3 years ಟು ಇವರು ಏನು ಆನ್ ಬೋರ್ಡ್ ಕಸ್ಟಮರ್ ಬಿಕಾಸ್ ಆಫ್ OEM ಆಡಿಟ್ ಪರ್ಪಸಸ್, ವ್ಯಾಲಿಡೇಟ್ ಮೆಟೀರಿಯಲ್ಸ್, ಅದೆಲ್ಲ ಒಮ್ಮೆ ಬಂದವ್ರು ಹೋಗೋದು ಕಷ್ಟ ಅಂತ. ಈಗ ನೋಡಿ, ಇಂಡೋ MIMದು ಟಾಪ್ 5 ಕಸ್ಟಮರ್ಸ್ ಇನ್ಕ್ಲೂಡೆಡ್ ರಿಲೇಶನ್ಶಿಪ್ ಎಕ್ಸ್ಟೆಂಡಿಂಗ್ ಫ್ರಮ್ 17 years, 17 ವರ್ಷದಿಂದ ಇವರ ಜೊತೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇರುವವರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮೋಟ್ ಏನು, ಕಸ್ಟಮರ್ಸ್ ಸುಮ್ಮನೆ ಒಂದು ಪಾರ್ಟ್ ಅನ್ನ ಖರೀದಿ ಮಾಡ್ತಿಲ್ಲ ಇವರ ಕೈಯಿಂದ, ಅದು ಎಲ್ಲ ಕ್ವಾಲಿಟಿ ಚೆಕ್ಸ್ ಅನ್ನ, ಎಲ್ಲ ಪೈಪ್ಲೈನ್ ಟೆಸ್ಟ್ ಗಳನ್ನ ಆದ ಮೇಲೆ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಒಮ್ಮೆ ಸರಿ ಆಯ್ತು, ಇಲ್ಲಿ ಒಮ್ಮೆ ಬೈಂಡಿಂಗ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ದಿಸ್ ಇಸ್ ಅ ಲಾಂಗ್ ಟರ್ಮ್ ಬಿಸ್ನೆಸ್. ಈಗ ಇವರದ್ದು ಬಿಸ್ನೆಸ್ ಎಲ್ಲೆಲ್ಲ ಬೆಳವಣಿಗೆ ಆಗುವಂತಹ ಅವಕಾಶ ಇದೆ. ಆಟೋಮೋಟಿವ್ ನಲ್ಲಿದೆ, ಮೆಡಿಕಲ್ ಅಲ್ಲಿ ಇದೆ, ಡಿಫೆನ್ಸ್ ಅಲ್ಲಿ ಇದೆ, ಏರೋಸ್ಪೇಸ್ ಅಲ್ಲಿ ಇದೆ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ನಲ್ಲಿದೆ, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿದೆ. ಇದು ಓದಿಕೊಳ್ಳಿ ಗೊತ್ತಾಗುತ್ತೆ, ಡಾಕ್ಯುಮೆಂಟ್ ಕೆಳಗಡೆ ಕೊಟ್ಟಿರ್ತೀನಿ. ಕಾಂಪಿಟೇಟಿವ್ ಪೊಸಿಷನ್ ಇದು ಅಂತ ನೋಡುವ. ಈಗ ಗ್ಲೋಬಲ್ ಲೀಡರ್ಶಿಪ್ ಎಷ್ಟು, 6.8% ಇವರಿಗೆ ಮಾರ್ಕೆಟ್ ಶೇರ್ ಇದೆ ಗ್ಲೋಬಲ್ MIM ನಲ್ಲಿ ರೆವೆನ್ಯೂ ವೈಸ್. ಸೊ ಸೇಲ್ ಅಪ್ರಾಕ್ಸಿಮೇಟ್ಲಿ 200 ಮೌಲ್ಡಿಂಗ್ ಮೆಷಿನ್ಸ್ ಇದ್ದಾವೆ ಇವ್ರ ಹತ್ರ. 45 ಲಾರ್ಜ್ ಬ್ಯಾಚ್ ಫರ್ನೇಸಸ್, 5 ಕಂಟಿನ್ಯೂಸ್ ಫರ್ನೇಸಸ್ ಅಕ್ರಾಸ್ ದ ಗ್ರೂಪ್ ತುಂಬ ಎಲ್ಲ ಉಂಟು ಇವ್ರ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಇನ್ಸ್ಟಾಲ್ಡ್ ಕೆಪಾಸಿಟಿ ಲಾರ್ಜೆಸ್ಟ್, ಪುನಃ ಹೇಳ್ತಾ ಇದ್ದೇವೆ. ಕಸ್ಟಮರ್ ರೀಚ್, ಪ್ರಾಡಕ್ಟ್ಸ್ ರೀಚ್ ಟು 52 ಡಿಫರೆಂಟ್ ಕಂಟ್ರೀಸ್. ಇಂಜಿನಿಯರಿಂಗ್ ಡೆಪ್ತ್ ನೋಡಿ, ಇದನ್ನು ನಾನು ಹೇಳಕ್ಕಿದ್ದು 608 ಹೊಸ ಟೂಲ್ಗಳನ್ನು ಫೈನಾನ್ಷಿಯಲ್ ಇಯರ್ 2026 ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. 551 ಫೈನಾನ್ಷಿಯಲ್ ಇಯರ್ FY24 ನಲ್ಲಿ ಮಾಡಿದ್ದು. ವಿಚ್ ಮೀನ್ಸ್ ಯಾರೋ ಒಬ್ಬ ಹೊಸ ಕಸ್ಟಮರ್ ಬಂದು ಏನೋ ಒಂದು ಹೊಸ ಐಟಮ್ ಅನ್ನ ಕೇಳಿದಾಗ 608 ಸಚ್ ಐಟಮ್ಸ್ ಅನ್ನ ಇವರಿಗೆ ಒಂದು ವರ್ಷದಲ್ಲಿ ಪ್ರಿಪೇರ್ ಮಾಡಿ ಶಿಪ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ವೈಡ್ ಸರ್ಟಿಫಿಕೇಶನ್, ಈಗ 608 ಟೂಲ್ಸ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದೆಲ್ಲವನ್ನು ಇವರಿಗೆ ಮಾಡುವಂತಹ ಬೇಕಾಗಿರುವಂತಹ ಸರ್ಟಿಫಿಕೇಶನ್, ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಬೇರೆ ದೇಶಗಳದ್ದು ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಅದೆಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ಕ್ಷಮತೆ ಇವ್ರ ಹತ್ರ ಇದೆ. ಬ್ಯಾಕ್ವರ್ಡ್ ಇಂಟಿಗ್ರೇಷನ್, ಮಲ್ಟಿ ಟೆಕ್ನಾಲಜಿ ಸಿಸ್ಟಮ್ಸ್ ನಂಗೆ ಅರ್ಥ ಆಗ್ತಿಲ್ಲ, ಬಟ್ ಎಲ್ಲ ಇದೆ ಇವ್ರ ಹತ್ರ. ಮ್ಯಾನುಫ್ಯಾಕ್ಚರಿಂಗ್ ಫುಟ್ ಪ್ರಿಂಟು ಕರ್ನಾಟಕದಲ್ಲೇ ಇದೆ, ಮತ್ತೆ ಅಮೆರಿಕಾದಲ್ಲಿದೆ, ಮೆಕ್ಸಿಕೋದಲ್ಲಿದೆ, ತಮಿಳುನಾಡಿನಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಕೆಪಾಸಿಟಿ ಯುಟಿಲೈಸೇಷನ್ ಇಸ್ ನಾಟ್ ಯೂನಿಫಾರ್ಮ್. ಯುಟಿಲೈಸೇಷನ್ 54 ವೈಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಯುಟಿಲೈಸೇಷನ್ 58%. ಇಲ್ಲಿ ಒಂದು ವಿಷಯ ಬರುತ್ತೆ, ಏನ್ ಗೊತ್ತಾ? ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ 4 ಜನ ಕೆಲಸದವರು ಇದ್ದಾರೆ. ಇವರು ಮಣ್ಣಿನ ಮಡಿಕೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಯೋಚನೆ ಮಾಡೋಣ. ಒಬ್ಬೊಬ್ಬನಿಗೆ 10 ಮಣ್ಣಿನ ಮಡಿಕೆಯನ್ನು ದಿನಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗತ್ತೆ. 4 ಜನ ಇದ್ದಾರೆ ಅಂದ್ರೆ 40 ಮಡಿಕೆ ನಿಮಗೆ ಮ್ಯಾನುಫ್ಯಾಕ್ಚರ್ ಆಗಬೇಕು. ಆದ್ರೆ ದಿನಕ್ಕೆ ಬರೀ 20 ಮಡಿಕೆ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಕಾರಣ ನಿಮಗೆ ಆವೆ ಮಣ್ಣು ಸಿಗ್ತಿಲ್ಲ, ಅಥವಾ ಆ ಗ್ರೈಂಡಿಂಗ್ ಮೆಷಿನ್ ಸಾಕಾಗ್ತಿಲ್ಲ ಅಂತ ಏನೋ ಒಂದಿದೆ ಅಂತ ಯೋಚನೆ ಮಾಡೋಣ. ಅಥವಾ ನಿಮಗೆ ಅಷ್ಟು 40 ಮೆಷಿನ್ಗಳನ್ನು ಯಾರು ಕೂಡ 40 ಮಡಿಕೆಗಳನ್ನು ಯಾರು ಕೇಳ್ತಿಲ್ಲ, ಬರೀ 20ಕ್ಕೆ ಡಿಮಾಂಡ್ ಇರುವಂತದ್ದು. ಹಾಗಾಗಿ ನೀವು 20 ಮಾಡ್ತಿದ್ದೀರಿ. ಇದೇ ಸಮಸ್ಯೆ ಇವರಿಗೆ ಇರುವಂತಹದ್ದು. ಇವರದ್ದು ಕೆಪಾಸಿಟಿ ಜಗತ್ತಿನಲ್ಲೇ ದೊಡ್ಡದಿರಬಹುದು, ಆದ್ರೆ ಇರುವಷ್ಟು ಫುಲ್ ಕೆಪಾಸಿಟಿ ಯುಟಿಲೈಸೇಷನ್ ಆಗ್ತಿಲ್ಲ. 54-58% ನಲ್ಲಿ ಇದೆ. ಮತ್ತೆ ರೆವೆನ್ಯೂ ಡೈವರ್ಸಿಫಿಕೇಶನ್ ಎಲ್ಲಿದೆ? ಏರೋಸ್ಪೇಸ್ ನಲ್ಲಿದೆ, ಮೆಡಿಕಲ್ ನಲ್ಲಿದೆ, ಡಿಫೆನ್ಸ್ ಅಲ್ಲಿ ಇದೆ, ಕನ್ಸ್ಯೂಮರ್ ನಲ್ಲಿದೆ, ಆಟೋಮೋಟಿವ್ ನಲ್ಲಿದೆ. ಎಲ್ಲ ಕಡೆಯಿಂದ ಇವರಿಗೆ ದುಡ್ಡು ಬರುತ್ತೆ. ಆಟೋಮೋಟಿವ್ 30%, ಡಿಫೆನ್ಸ್ 27%, ಮೆಡಿಕಲ್ 19%. ಸೊ ಡೈವರ್ಸಿಫೈಡ್ ಮಾರ್ಕೆಟ್ ಪೋರ್ಟ್ಫೋಲಿಯೋ ಇವರದ್ದಿದೆ. ಒಂದು ಯಾವ್ದಾದ್ರು ಇಂಡಸ್ಟ್ರಿ ಸ್ವಲ್ಪ ಹಿಂದೆ ಬಿತ್ತು ಅಂತ ಹೇಳಿದ್ರು ಕೂಡ ಇನ್ನೊಂದು ಇಂಡಸ್ಟ್ರಿ ಕ್ಯಾಚಪ್ ಮಾಡಿಬಿಟ್ಟು ಅದನ್ನ ಸರಿ ಮಾಡುವಂತಹ ಅವಕಾಶ ಇದೆ. ಎಲ್ಲೆಲ್ಲ ರೆವೆನ್ಯೂ ಬರ್ತಿದೆ? ಅಮೆರಿಕಾದ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಹೆಚ್ಚಿದೆ, 44% ನಷ್ಟು ಅಮೆರಿಕಾದಿಂದ. ಯುರೋಪಿಗೆ ಒಂದು 20%, ಭಾರತದಲ್ಲಿ ಒಂದು 25%, ಸೌತ್ ಈಸ್ಟ್ ಏಷ್ಯಾ, ರೆಸ್ಟ್ ಆಫ್ ದ ವರ್ಲ್ಡ್ ಎಲ್ಲ ಕಡೆಗೆ ಇವರು ಎಕ್ಸ್ಪೋರ್ಟ್ಸ್ ಎಲ್ಲ ಮಾಡ್ತಿದ್ದಾರೆ. 77% ಇವರ ರೆವೆನ್ಯೂ ಎಕ್ಸ್ಪೋರ್ಟ್ ನ ಮೇಲೆ ಡಿಪೆಂಡೆಂಟ್ ಆಗಿದೆ, ಡೌನ್ ಫ್ರಮ್ 89% ಇನ್ FY25. ಯಾಕೆ? ಇಂಡಿಯನ್ ರೆವೆನ್ಯೂ ಸರ್ಜ್ ಆಯಿತು. ಅಂದ್ರೆ ಭಾರತೀಯರಿಗೆ ಇವರು ಹೆಚ್ಚಿನ
ಐಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ಸಸ್ಟೈನಬಲಿ ಎಕ್ಸ್ಪೋಸ್ ಟು ಗ್ಲೋಬಲ್ ಡಿಮಾಂಡ್, ಕರೆನ್ಸೀಸ್, ಲಾಜಿಸ್ಟಿಕ್ಸ್, ಕಸ್ಟಮರ್ ಕಾನ್ಸಂಟ್ರೇಷನ್, ಇದೊಂದು ತುಂಬಾ ಮುಖ್ಯ. ಹ್ಯಾಸ್ ಇಂಪ್ರೂವ್ಡ್ ಲಾರ್ಜೆಸ್ಟ್ ಕಸ್ಟಮರ್. ಅಂದ್ರೆ ನಿಮ್ಗೆ ಹೇಗಾಗುತ್ತೆ ಅಂದ್ರೆ 20 ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಯೋಚನೆ ಮಾಡಿ. ಒಬ್ಬ ದೊಡ್ಡ ಕಸ್ಟಮರ್ ಇದ್ದಾನೆ, ಅವನಿಂದಲೇ 50% ನಿಮ್ಗೆ ಬಿಸ್ನೆಸ್ ಬರ್ತಿದೆ. ಅವನು ಒಂದು ವೇಳೆ ಬೇಡ ಗುರು ನಿನ್ನ ಹತ್ರ ಬಿಸ್ನೆಸ್ ಮಾಡೋದಿಲ್ಲ ಅಂತ ಹೋದ್ರೆ ಆ ವರ್ಷದ ರೆವೆನ್ಯೂ ಹಿಟ್ ಆಗುತ್ತೆ. ಬಟ್ ಇವರ ಕೇಸ್ನಲ್ಲಿ ಲಾರ್ಜೆಸ್ಟ್ ಕಸ್ಟಮರ್, ದೊಡ್ಡ ಕಸ್ಟಮರ್ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತಹದ್ದು 8% ಇವರ ಅರ್ನಿಂಗಿಗೆ. ಟಾಪ್ 10 ದೊಡ್ಡ ಕಸ್ಟಮರ್ಸ್ ಅನ್ನು ತಗೊಂಡ್ರೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಿರುವಂತಹದ್ದು 40%. ಸೊ ಒಂದು ವೇಳೆ ಯಾರಾದ್ರೂ ಒಬ್ಬ ಕಸ್ಟಮರ್ ಬಿಟ್ಟು ಹೋದ ಅಂತ ಹೇಳಿದ್ರು ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಇವರ ರೆವೆನ್ಯೂ ಹಿಟ್ ಆಗಬಹುದು. ಅದನ್ನ ಬೇರೆ ಕಡೆಯಿಂದ ಅವರಿಗೆ ಕಮಿಟ್ಮೆಂಟ್ ಅನ್ನು ತಗೊಂಡು ಮಾಡೋದಕ್ಕಾಗತ್ತೆ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗಳು ಕಂಪನಿಯ ಬಳಿಯಲ್ಲಿ ಇಲ್ಲ. ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೇದುಂಟು, ಅದು ಒಂದು ಸ್ವಲ್ಪ ಏನೋ ಟೆನ್ಷನ್ ಉಂಟು ಅಂತ ಹೇಳುವಂತಹದ್ದು. ಬಟ್ ಇಷ್ಟು ವರ್ಷದಿಂದ ಬೆಳ್ಕೊಂಡು ಬಂದಿದ್ದಾರೆ ಅಂದ್ರೆ ಬೆಳಕೊಂಡು ಹೋಗೋದಕ್ಕೆ ಯಾವುದು ಸಮಸ್ಯೆ ಇಲ್ಲ ಇವರಿಗೆ. ಅಂಡ್ ದಟ್ ಲುಕ್ಸ್ ಗುಡ್. ಎಬಿಟಾ, ಫೈನಾನ್ಷಿಯಲ್ಸ್ ನೋಡಿದ್ರೆ, ಪಾರ್ಟ್ ನೋಡಿ, 2024ರಲ್ಲಿ 283 ಕೋಟಿ ರೂಪಾಯಿಯಷ್ಟು ಲಾಭ ಮಾಡಿದ್ರು. FY25 ನಲ್ಲಿ 423 ಕೋಟಿ ಆಗಿದೆ. 26 ನಲ್ಲಿ 533 ಕೋಟಿ ಆಗಿದೆ. 2 ವರ್ಷದಲ್ಲಿ ಇದು ಹೆಚ್ಚಾಗಿಕೊಂಡು ಬಂದಿದೆ. ನೆಟ್ ವರ್ತ್ ಕೂಡ ಹೆಚ್ಚಾಗಿಕೊಂಡು ಹೋಗಿದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ಇದೆಲ್ಲವೂ ನಿಮಗೆ ಪಾಸಿಟಿವ್ಸ್. ರೆವೆನ್ಯೂ ಗ್ರೋತ್ ಆಕ್ಸಲರೇಟೆಡ್ at 25%. ಹೋದ ವರ್ಷದಿಂದ ಈ ವರ್ಷಕ್ಕಷ್ಟು ಹೆಚ್ಚಾಯಿತು ಅಂತೆಲ್ಲ. ಪ್ಯಾಟ್ ರೋಸ್ 25%. ಕ್ವಾಲಿಟಿ ಆಫ್ ಹೆಡ್ಲೈನ್ ಗ್ರೋತ್ ಇಸ್ ಸ್ಟ್ರಾಂಗ್. EBITDA ಮಾರ್ಜಿನ್ ಡಿಕ್ಲೈನ್ ಬೈ 247 ಬೇಸಿಸ್ ಪಾಯಿಂಟ್ಸ್, ಅಂದ್ರೆ 2.5% ಕಮ್ಮಿ ಬಂತು. ದಿಸ್ ಸಜೆಸ್ಟ್ ಕೇಮ್ ಅಟ್ ಲೆಸ್ ಫೇವರೇಬಲ್ ಮಿಕ್ಸ್, ಕಾಸ್ಟ್ ಪ್ರೆಷರ್, ಅಕ್ವೈರ್ಡ್ ಬಿಸ್ನೆಸ್ ಎಫೆಕ್ಟ್ಸ್ ಆರ್ ಆಪರೇಟಿಂಗ್ ಇನ್ವೆಸ್ಟ್ಮೆಂಟ್ಸ್. ಇದೆಲ್ಲ ನಾರ್ಮಲ್. ಅಂದ್ರೆ ಒಂದು ವರ್ಷದಲ್ಲಿ ನಿಮಗೆ ಒಳ್ಳೆ ಬಿಸ್ನೆಸ್ ಆಗ್ತಿರುತ್ತೆ, ಒಳ್ಳೆ ಪ್ರಾಫಿಟ್ಸ್ ಇರುತ್ತೆ. ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಡಿಪೆಂಡೆನ್ಸಿ ಇದ್ದಾಗ, ರಾ ಮೆಟೀರಿಯಲ್ ಕಾಸ್ಟ್ಗಳು ಹೆಚ್ಚಾದಾಗೆಲ್ಲ ಇದೊಂದು ಸ್ವಲ್ಪ ಪಟ ಮೇಲೆ ಕೆಳಗಾಗುವಂತಹದ್ದು ಸಾಧಾರಣ. ಇಟ್ಸ್ ಓಕೆ. ಒಂದು ಸಮಸ್ಯೆ, ಇಲ್ಲಿಯವರೆಗೆ ಸಮಸ್ಯೆಗಳನ್ನೆಲ್ಲ ಮಾತಾಡಿದ್ವಿ, ಬಟ್ ಎವ್ರಿಥಿಂಗ್ ವಾಸ್ ಮ್ಯಾನೇಜಬಲ್. ಇವರ ಸಮಸ್ಯೆ ಈಗ ಕಾಣ್ತಿರುವಂತಹದ್ದು ಒಂದೇನು ಅಂತ ಹೇಳಿದ್ರೆ, ಓವರ್ಸೀಸ್ ಸಬ್ಸಿಡಿಯರೀಸ್, ಫಾರಿನ್ ನಲ್ಲಿ ಒಂದು 3-4 ಯೂನಿಟ್ ನಾವು ನೋಡಿದ್ವಿ, ಅಮೆರಿಕಾದಲ್ಲಿ, ಮೆಕ್ಸಿಕೋದಲ್ಲಿ ಅಂತ ಹೇಳುವಂತಹದ್ದು. ಇದರ ಮೇಲೆ ಮತ್ತೆ ಇವರಿಗೆ ಎಕ್ಸೆಪ್ಷನಲ್ ಇಂಪೈರ್ಮೆಂಟ್ ಚಾರ್ಜಸ್ ಬೀಳ್ತಾ ಇದ್ದಾವೆ. FY24 ನಲ್ಲಿ 76 ಕೋಟಿ, 101 ಕೋಟಿ ಬೈ ಟ್ರಿಎಕ್ಸ್ ಇಂಪೈರ್ಮೆಂಟ್, ಪಾರ್ಟ್ಲಿ ಆಫ್ಸೆಟ್ ಬೈ ಅ ಗೇನ್ ಇನ್ ಸೇಲ್ ಅಂಡ್ ಫ್ರಾಕ್ಷನಲ್ ಜೆಟ್ ಓನರ್ಶಿಪ್ ಇನ್ಕ್ಲೂಡೆಡ್ 78 ಕೋಟಿ. ಪ್ರತಿ ಸರ್ತಿ ಇವರಿಗೆ ಆಪರೇಟ್ ಮಾಡೋದಕ್ಕಾಗ್ತಿದೆ, ಆದ್ರೆ ಫಾರಿನ್ ನಲ್ಲಿರುವಂತಹ ಸಬ್ಸಿಡಿಯರಿಗಳ ಕಾರಣದಿಂದಾಗಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಿದೆ. ಇಸ್ ಆಲ್ಸೋ ಮ್ಯಾನೇಜಬಲ್ ಅಂತ ಅನಿಸ್ತಿದೆ. ಈಗ ನಾವಿಲ್ಲಿ ನೋಡ್ಬೇಕಾಗಿರುವಂತಹದ್ದು ಇನ್ನೊಂದು, ಸಾಲ ಮರುಪಾವತಿ 400 ಕೋಟಿ ರೂಪಾಯಿಯದು ಮಾಡ್ತಿದ್ದಾರೆ ಅಂತ ಹೇಳಿದೆ ಅಲ್ಲ. ಸಾಲ ಎಷ್ಟುಂಟು? 1085 ಕೋಟಿ FY24 ನಲ್ಲಿ ಇತ್ತು. FY25 ನಲ್ಲಿ 1247 ಕೋಟಿ ಹೋಯ್ತು. ಅದನ್ನು ಮತ್ತೆ ಇಳಿಸಿ 1090 ಕೋಟಿಗೆ ಫೈನಾನ್ಷಿಯಲ್ ಇಯರ್ 2026 ನಲ್ಲಿ ತಂದಿಟ್ರು. ವಿಚ್ ಮೀನ್ಸ್ ಸಾಲ ಈಸ್ ಓಕೆ. ಡೆಟ್ ಬೈ ನೆಟ್ ವರ್ತ್ 0.53, 0.57, 0.39 ಇದೆ. ಇಟ್ ಈಸ್ ಓಕೆ. ಸೊ ಹಾಗಾಗಿ ಇದು ಓಕೆ. ನೋಡಿ, ಇಲ್ಲಿ 1090 ಕೋಟಿ ಇರುವಂತಹದ್ದು ಈ IPO ಆದ ಕೂಡಲೇ 690 ಕೋಟಿ ರೂಪಾಯಿಗೆ ಬರುತ್ತೆ, ವಿಚ್ ಇಸ್ ಮ್ಯಾನೇಜಬಲ್ ಫಾರ್ ದೆಮ್. ಕೀ ರಿಸ್ಕ್ಸ್ ಏನು? ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ನೋ ಫರ್ಮ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಅಂತಿದೆ, ಬಟ್ ಇಟ್ ಇಸ್ ಓಕೆ. ರಾ ಮೆಟೀರಿಯಲ್ ಇಂಪೋರ್ಟ್ಸ್ ಮಾಡುತ್ತೆ, ಇಂಪೋರ್ಟ್ಸ್ ರಾ ಮೆಟೀರಿಯಲ್ಗಳನ್ನ ತುಂಬಾ ಕಡೆಯಿಂದ ಮಾಡುತ್ತೆ. ಗ್ಲೋಬಲ್ ಅನ್ಸರ್ಟಿನಿಟಿ ಬಂದಾಗ ಅದರ ಪ್ರೈಸ್ ಹೆಚ್ಚು ಹೋಗಬಹುದು. ಇದು ಪವರ್ ಮತ್ತೆ ಫ್ಯೂಯಲ್ ಬೇಕಾಗುತ್ತೆ. ಹೈಯರ್ ಟ್ಯಾರಿಫ್ಸ್ ಆರ್ ಇಂಟರಪ್ಷನ್ಸ್ ಕ್ಯಾನ್ ಹರ್ಟ್ ದಿ ಔಟ್ಪುಟ್ ಅಂಡ್ ಮಾರ್ಜಿನ್ಸ್. ಒಂದು ವೇಳೆ ಎಲೆಕ್ಟ್ರಿಸಿಟಿ ಅಥವಾ ಬೇರೆ ಫ್ಯೂಯಲ್ಗಳ ಸಪ್ಲೈನಲ್ಲಿ ಡಿಸ್ರಪ್ಷನ್ ಆಯಿತು ಅಂತ ಹೇಳಿದ್ರೆ 100% ಕೆಪಾಸಿಟಿಯಲ್ಲಿ ನಡೆಸೋದಕ್ಕಾಗೋದಿಲ್ಲ, ಕಮ್ಮಿಗೆ ಬಂತು ಅಂತಂದ್ರೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕ್ವಾಲಿಟಿ ಅಂಡ್ ಪ್ರಾಡಕ್ಟ್ ಲೈಬಿಲಿಟಿ, ಇದೆಲ್ಲ ಇಟ್ ಈಸ್ ಓಕೆ. ಏನಂತ ಹೇಳಿದ್ರೆ ಇವರು ಕ್ವಾಲಿಟಿ ಸರ್ಟಿಫಿಕೇಶನ್ಸ್ ಆದ ಮೇಲೆಗೆ ಮಾಡುವಂತಹದ್ದು. ಆದ್ರೂ ಒಂದು ವೇಳೆ ಎಲ್ಲಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆಗಬಹುದು ಅಂತ. ಅಕ್ವಿಸಿಷನ್ ಎಕ್ಸಿಕ್ಯೂಷನ್, ಈಗ ಒಂದು ಯಾವುದೋ ಹೊಸ ಕಂಪನಿಯನ್ನ ಬೈ ಮಾಡಿದ್ದಾರೆ ಫಾರಿನ್ ಕಂಟ್ರಿನಲ್ಲಿ. ಅವರು ಯೋಚನೆ ಮಾಡುವಂತಹದ್ದು, ಇದನ್ನ ಖರೀದಿ ಮಾಡುವಾಗ ನಾನು ಏನೋ ಒಂದು ಎಸ್ಟಾಬ್ಲಿಷ್ ಮಾಡ್ತೇನೆ, 2 ವರ್ಷದಲ್ಲಿ ನಂದೆಲ್ಲವೂ ಕೂಡ ಸೆಟ್ ಆಗಿರುತ್ತೆ ಅಂತ. ಆದ್ರೆ ಫಾರಿನ್ ನಲ್ಲಿ ಇವರು ಮಾಡಿರುವಂತಹ ಈ ರೀತಿಯ ಅಕ್ವಿಸಿಷನ್ಸ್ ನಲ್ಲಿ ಇವರಿಗೆ ಪ್ರತಿ ಸರ್ತಿ ಖರ್ಚು ಬಂದಿದೆ. ಇದು ಮುಂದುವರಿತು ಅಂತ ಹೇಳಿದ್ರೆ ದಾಟ್ ವುಡ್ ಆಲ್ಸೋ ಇಂಪ್ಯಾಕ್ಟ್ ದ ಫ್ಯೂಚರ್ ಆಫ್ ದ ಕಂಪನಿ ಅಂತ ಹೇಳುವಂತಹದ್ದು. ಟೆಕ್ನಾಲಜಿ ಸಬ್ಸ್ಟಿಟ್ಯೂಷನ್, ಬೇರೆ ಯಾವುದಾದ್ರೂ ಬಂದ್ರೆ, ಆದ್ರೆ, ಹೋದ್ರೆ ಅಂತೆಲ್ಲ ಹೇಳುವಂತಹದ್ದು. AI ಬಂದು ಕೆಲಸ ತೆಗೆಯುತ್ತೆ ಅಂತ ಹೇಳ್ತಾರಲ್ಲ, ಆ ತರ. ರೇರ್ ಗ್ಲೋಬಲ್ ಸ್ಕೇಲ್ ಪ್ರೊಡಕ್ಷನ್, ಇನ್ವೆಸ್ಟ್ಮೆಂಟ್ ಸ್ಟ್ರೆಂತ್ಸ್, ಹೆಲ್ದಿ ಆಪರೇಟಿಂಗ್ ಮಾರ್ಜಿನ್ಸ್, ಬ್ರಾಡ್ ಕಸ್ಟಮರ್ ಅಂಡ್ ಚೆನ್ನಾಗಿದೆ. ಓವರ್ ಆಲ್ ಆಗಿ ವ್ಯಾಲ್ಯೂಯೇಷನ್ ಫ್ರೇಮ್ವರ್ಕ್ ಹೇಗಿದೆ? PE ಎಷ್ಟಿದೆ? 42.4, 46.6. ದಿಸ್ ಇಸ್ ದ PE. ಪ್ರೈಸ್ ಟು ಬುಕ್ ರೇಷಿಯೋ ಇಸ್ ಆಲ್ಸೋ ಓಕೆ. ವ್ಯಾಲ್ಯೂಯೇಷನ್ ಹೇಗಿದೆ? ಇಟ್ ಈಸ್ ಅ ಪ್ರೀಮಿಯಂ ಮಲ್ಟಿಪಲ್. ಇಟ್ ಮೇ ಬಿ ಡಿಫೆನ್ಸಿಬಲ್ ಫಾರ್ ಅ ಸ್ಕೇರ್ಸ್ ಗ್ಲೋಬಲ್ MIM ಲೀಡರ್ ವಿತ್ ಸ್ಟ್ರಾಂಗ್ ಬ್ಲಾ ಬಟ್ ಇಟ್ ಲೀವ್ಸ್ ರೆಸ್ಟ್ ರೂಮ್ ಫಾರ್ ಅಕ್ವಿಸಿಷನ್ ಮಿಸ್ಟೇಕ್ಸ್, ಎಕ್ಸ್ಪೋರ್ಟ್ ಸೈಕ್ಲಿಕಾಲಿಟಿ ಅಂಡ್ ಮಾರ್ಜಿನ್ ಕಂಪ್ರೆಷನ್. ವಿಷಯ ಒಳ್ಳೆ ಕಂಪನಿಯೇ, ಒಳ್ಳೆ IPOವೇ, ಆದ್ರೆ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಹೇಳುವಂತಹದ್ದು. ಮಾರ್ಕೆಟ್ ಒಳ್ಳೆ ಬೂಮಲ್ಲಿದೆ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಇಂತಹ IPOಗಳು ಲಿಸ್ಟ್ ಆಯ್ತು ಅಂದ್ರೆ ಭಯಂಕರ ಪ್ರೀಮಿಯಂ ಅನ್ನ ಇವು ಕಮಾಂಡ್ ಮಾಡ್ತವೆ. ಆದ್ರೆ ಈಗ ಮಾರ್ಕೆಟ್ ಹೇಗಿದೆ ಅನ್ನೋದ್ರ ಮೇಲೆ ಇವರ ಪ್ರೀಮಿಯಂ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ.
ಫೈನಲ್ ಅಸೆಸ್ಮೆಂಟ್ ಏನು, ನಾನು ಈಗ ಇಷ್ಟು ಸತಿ ಹೇಳಿದೆ ಅದೇ ಇಲ್ಲೂ ಕೂಡ ಇರುತ್ತೆ. ಈ ಡಾಕ್ಯುಮೆಂಟ್ ಅನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ನೀವು ಓದಬೇಕು. ಫೈನಲ್ ಅನಾಲಿಸಿಸ್ ನನ್ನದು. ಗುಡ್ ಕಂಪನಿ, ಅವಕಾಶಗಳು ತುಂಬಾ ಚೆನ್ನಾಗಿರುವಂತಹದ್ದು ಇದ್ದಾವೆ. ಪ್ರೈಸ್ ಸ್ವಲ್ಪ ಹೆಚ್ಚಾಯಿತು, ಆಫರ್ ಫಾರ್ ಸೇಲ್ ಸ್ವಲ್ಪ ಹೆಚ್ಚಾಯಿತು, ಫ್ರೆಶ್ ಇಶ್ಯೂ ಕಮ್ಮಿ ಆಯಿತು. ಆದರೆ ಆಗಿರುವಂತಹ ಫ್ರೆಶ್ ಇಶ್ಯೂನಲ್ಲಿ 400 ಕೋಟಿ ಸಾಲ ತೀರಿಸೋದಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಪ್ರಾಫಿಟ್ ನಲ್ಲಿ ಇರುವಂತಹ ಕಂಪನಿ. 1 ವರ್ಷದ ಪ್ರಾಫಿಟ್ ನಾವೀಗ 500 ಕೋಟಿ ಅಂತ ನೋಡಿದ್ವಿ. ಈ 500 ಕೋಟಿಯ ಪ್ರಾಫಿಟ್ ಅನ್ನೇ ಅವರು ತಗೊಂಡು ಹೋಗಿ ಪೇ ಮಾಡಿದ್ರು ಬಿಸ್ನೆಸ್ಗೆ ಅಂತ ಹೇಳಿದ್ರೆ ಸಾಲವನ್ನು ತೀರಿಸೋದಕ್ಕೆ 1-1.5 ವರ್ಷದಲ್ಲಿ ಸಾಧ್ಯ ಇದೆ. ಸೊ ಆಲ್ ಇಸ್ ಗುಡ್. ನೋಡ್ಬೇಕಾಗಿರುವಂತಹದ್ದು ಈಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಿಸ್ಟಿಂಗ್ ಏನ್ ಸಿಗಬಹುದಾ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡಬೇಕು ಅಂತ ಹೇಳುವಂತಹದ್ದು. ಅದನ್ನ ಈಗ ಮಾಡೋಣ. ಇಂಡೋ ಎಂಐಎಂ ಐಪಿಒದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಮ್ವೇರ್ ಅರೌಂಡ್ 38% ರಿಂದ 34% ಆಸುಪಾಸಿನಲ್ಲಿದೆ. ಲಿಸ್ಟ್ ಆಗಬಹುದಾದಂತಹ ಪ್ರೈಸ್, ಇವರ ಇಶ್ಯೂ ಪ್ರೈಸ್ ನಿಂದ 187 ರೂಪಾಯಿ ಎಕ್ಸ್ಟ್ರಾ ಇರಬಹುದು ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಸೆಂಟಿಮೆಂಟ್ ನ ಮೇಲೆ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಆಗಬಹುದು. ಬಟ್ ಲಿಸ್ಟಿಂಗ್ ಗೇನ್ಗೆ ಅಪ್ಲೈ ಮಾಡುವವರು ಅಂತ ಹೇಳಿದ್ರೆ ಅಪ್ಲೈ ಮಾಡುವಂತಹ ಅವಕಾಶ ಇಲ್ಲಿ ಇದೆ. ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನೀವು ಕೇಳೋದಾದ್ರೆ ಇದು ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ನಲ್ಲಿ ನಮಗೆ ಮುಂದೆ ಬರುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ದಿಸ್ ಇಸ್ ಅ ಬೋರಿಂಗ್ ಬಿಸ್ನೆಸ್. ಈ ಬೋರಿಂಗ್ ಬಿಸ್ನೆಸ್ ಲಿಸ್ಟ್ ಆಗಿ ಸ್ವಲ್ಪ ಟೈಮ್ನಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಏನಾದರೂ ಬಂತು ಅಂದ್ರೆ ನಮಗೆ ಅಲ್ಲಿ ಅದನ್ನ ಖರೀದಿ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಬಟ್ ಆಲ್ ಇನ್ ಆಲ್ ದಿಸ್ ಇಸ್ ಅ ಗುಡ್ ಕಂಪನಿ, ಖರೀದಿ ಮಾಡಬಹುದು. ನನ್ನ ಅಭಿಪ್ರಾಯ ಇದು. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಬಳಿಯಲ್ಲಿ ಕೇಳಿ, ಮಾತಾಡಿ, ಡಿಸ್ಕಸ್ ಮಾಡಿ ಇನ್ವೆಸ್ಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಹೋಗೋದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋವನ್ನು ನೋಡಿದಿರಿ ಇಲ್ಲಿವರೆಗೆ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.